ಅವನು ನೀ ಬಂದು ಕುಳಿತುಕೋ. ಜ್ಞಾನ ಎನ್ನುವುದು ಕಲಿಯುವ ವಿಷಯವಲ್ಲ, ಅದು ಅನುಭವಿಸಬೇಕಾದ ಆಯಾಮ. ನನ್ನ ಮಡಿಲಲ್ಲಿ ಕುಳಿತುಕೋ, ನನ್ನೊಂದಿಗೆ ಒಂದಾಗು ಎಂದನು. ಅವಳು ಬಂದು ಅವನ ಮಡಿಲಲ್ಲಿ ಕುಳಿತಾಗ ಅವನು ಅವಳನ್ನು ಸೆಳೆದುಕೊಂಡು ತನ್ನ ಅರ್ಧ ಭಾಗವಾಗಿ ಮಾಡಿಕೊಂಡು, ಅದರಿಂದಲೇ ಅವನು ಅರ್ಧನಾರಿ. ಪುರುಷ ಸ್ತ್ರೀ ತತ್ವಗಳ ಸಮತೋಲನ. ಇದನ್ನೆಲ್ಲ ನೋಡುತ್ತಿದ್ದ ಗಣಗಳು, ನಾವೇನು ಮಾಡಬೇಕು, ನಮಗೇನು ದಾರಿ ಎಂದು ಕೇಳಿದರು. ಅದಕ್ಕೆ ಅವನು, ನೀವು ಇದರ ಬಗ್ಗೆ ಎಲ್ಲ ಚಿಂತಿಸಬೇಡಿ, ನೀವು ನನ್ನ ಜೀವ ಕುಡಿಯುವ ಕುಡುಕರು, ನನ್ನ ಜೀವ ಕುಡಿಯುವುದರಲ್ಲೇ ನಿಮ್ಮ ಮುಕ್ತಿ ಎಂದನು. ಅವರು ಅವನ ತೇಜಸ್ಸಿನಲ್ಲಿ ಮಿಂದೆದ್ದು ಉನ್ಮತ್ತರಾಗಿ ಹೋದರು. ಹೀಗೆ ಆದಿಯೋಗಿಯು ಸಾಧಕರ ಅಗತ್ಯಗಳಿಗೆ ಅನುಗುಣವಾಗಿ ಯೋಗ ವಿಜ್ಞಾನವನ್ನು 3 ರೀತಿಯಲ್ಲಿ ನೀಡಿದನು. ಯೋಗವನ್ನು ಜಗತ್ತಿಗೆ ಕೊಂಡೊಯ್ಯುವಂತೆ ಆದಿಯೋಗಿಯು ಸಪ್ತಋಷಿಗಳಿಗೆ ಹೇಳಿದನು. ಇಂದಿಗೂ ಕೂಡ ಭೂಮಿಯ ಮೇಲಿನ ಪ್ರತಿಯೊಂದು ಆಧ್ಯಾತ್ಮಿಕ ಪ್ರಕ್ರಿಯೆಗೂ ಆದಿಯೋಗಿಯು ಅರ್ಪಿಸಿದ ಆಧ್ಯಾತ್ಮಿಕ ಜ್ಞಾನವೇ ಬೆನ್ನೆಲುಬಾಗಿದೆ. ಈ ಆದಿಯೋಗಿ ದಿವ್ಯ ದರ್ಶನವು ಆದಿಯೋಗಿಯ ಈ ಕಥೆಯ ಒಂದು ನಿರೂಪಣೆ. ಮಾನವತೆಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೀವು ಪ್ರಕೃತಿಯ ಮಿತಿಗಳಿಂದ ಬಂಧಿತರಾಗಬೇಕಾಗಿಲ್ಲ ಎಂಬುದು ಮನುಷ್ಯರಿಗೆ ನೆನಪಿಸಲಾದ ಕಥೆ ಇದು. ನೀವು ಬೇಕಾದ ಸಾಧನೆ ಮಾಡಲು ತಯಾರಿದ್ದರೆ ನೀವು ಎಲ್ಲ ಮಿತಿಗಳನ್ನು ಮೀರಿ ಪರಮ